ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರದ ಹಿಂದೆ ರಜತ್ ಮತ್ತು ಧನ್ರಾಜ್ ಮಧ್ಯೆ ಸಾಕಷ್ಟು ನಾಮಿನೇಷನ್ ಇಂದ ಕಿರಿಕಾಗಿತ್ತು ಮತ್ತು ಧನ್ರಾಜ್ ರಜತ್ ಅನ್ನು ಮುಟ್ಟಿ ಮಾತನಾಡಿಸಲು ಹೋದಾಗ ಕೈ ಮಿಲಾಯಿಸುವ ಹಂತಕ್ಕೆ ಇಬ್ಬರು ಹೋಗಿದ್ದರು. ಅಷ್ಟರಲ್ಲಿ ಕ್ಯಾಪ್ಟನ್ ಗೌತಮಿ ಅವರು ಈ ಇಬ್ಬರನ್ನು ತಡೆದು ಸಮಾಧಾನ ಮಾಡಿದ್ದರು. ಆದರೂ ಅಲ್ಲಿ ಮಾತಿನ ಚಕಮಕಿಗಳು ನಡೆಯುತ್ತಿದ್ದವು. ಹೀಗೆ ಸೋಮವಾರದಿಂದ ಗುರುವಾರದವರೆಗೆ ಈ ಇಬ್ಬರ ನಡುವೆ ಸಣ್ಣ ಪುಟ್ಟ ಮಾತಿನ ಟಾಂಗ್ಗಳು ನಡೆಯುತ್ತಿದ್ದವು. ಆದರೆ ಶುಕ್ರವಾರದ ಎಪಿಸೋಡ್ ನಲ್ಲಿ ಉತ್ತಮ ಮತ್ತು ಕಳಪೆ ವಿಚಾರದಲ್ಲಿ ಧನ್ರಾಜ್ ಅವರು ರಜತ್ ಹೆಸರನ್ನು ತೆಗೆದುಕೊಂಡಾಗ ಇಬ್ಬರ ನಡುವೆ ಜೋರಾಗಿ ಮಾತಿಗೆ ಮಾತು ಬೆಳೆದು ರಜತ್ ಅವರು ನಿನ್ನ ಮೂತಿಯನ್ನೇ ಒಡೆದು ನಾನು ಹೊರಕ್ಕೆ ಹೋಗೋದು ಎಂದು ಧನ್ರಾಜ್ಗೆ ಆವಾಜ್ ಹಾಕಿದರು. ಇದರಿಂದ ಸಿಟ್ಟಿಗೆದ್ದ ಧನ್ರಾಜ್, ನಿನ್ಗೆ ತಾಕತ್ತಿದ್ದರೆ ನನ್ನನ್ನು ಮುಟ್ಟು ನೋಡು ಅಂತ ಧನ್ರಾಜ್ ಕೂಡ ರಜತ್ಗೆ ಹೇಳಿದ್ದಾರೆ. ಇದರಿಂದ ರಜತ್ ಧನ್ರಾಜ್ಗೆ ಒಡೆಯಲು ಹೋಗುತ್ತಾರೆ. ಮತ್ತೆ ಈ ಕಡೆ ಕೂಡ ಧನ್ರಾಜ್ ಕೂಡ ಕೈ ಎತ್ತುತ್ತಾರೆ. ಇದರಿಂದ ಇಬ್ಬರು ಜೋರಾಗಿ ಹೊಡೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇದರಿಂದ ಬಿಗ್ ಬಾಸ್ ನ ರೂಲ್ಸ್ ನ ಪ್ರಕಾರ ಮ್ಯಾನ್ ಲ್ಯಾಂಡಿಂಗ್ ಮಾಡಿದಂತಹ ಇಬ್ಬರು ಸದಸ್ಯರನ್ನ ಹೊರಗೆ ಕಳಿಸಿದ್ದಾರೆ. ಅದರಲ್ಲಿ ರಜತ್ ಅನ್ನು ಬಿಗ್ ಬಾಸ್ ಮನೆಯಿಂದ ಶುಕ್ರವಾರದ ಎಪಿಸೋಡ್ ನಲ್ಲಿಯೇ ಹೊರಗೆ ಕಳಿಸಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಈ ಹಿಂದೆ ಇದೇ ಸೀಸನ್ 11ರಲ್ಲಿ ರಂಜಿತ್ ಮತ್ತು ಜಗದೀಶ್ ಅನ್ನು ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ದಾರೆ ಎಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ದರು. ಆದರೆ ಈಗ ರಜತ್ ಅನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಮತ್ತು ಧನ್ರಾಜ್ಗೆ ಅತಿಯಾಗಿ ಗಾಯವಾಗಿರುವುದರಿಂದ ಅವರನ್ನು ಕೂಡ ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗಿದೆ ಎನ್ನಲಾಗುತ್ತಿದೆ. ಇದನ್ನ ಶನಿವಾರದ ಎಪಿಸೋಡ್ ನಲ್ಲಿ ತೋರಿಸುತ್ತಾರೆ ಎನ್ನುತ್ತಾರೆ. ಇದನ್ನ ಕಿಚ್ಚ ಸುದೀಪ್ ಅವರು ಹೇಗೆ ತೆಗೆದುಕೊಂಡು ಮಾತನಾಡುತ್ತಾರೆ ಎಂದು ಶನಿವಾರದ ಎಪಿಸೋಡ್ ನಲ್ಲಿ ನಾವು ನೋಡಬೇಕು. ವೀಕ್ಷಕರೇ, ಈ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಜಾಸ್ತಿ ಹೊಡೆದಾಟಗಳು ನಡೆಯುತ್ತಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.